ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಬಂದಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಇನ್ನೊಂದು ಟೀಮ್ನ ರಿವ್ಯೂನ ನಿಮ್ಮ ಮುಂದೆ ಎತ್ಕೊಂಡು ಬಂದಿದ್ದೀನಿ. ಟೀಮ್ ನಂಬರ್ 4 ಅದು ಯಾವುದಪ್ಪ ಅಂದರೆ ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ಟೀಮ್ ಹೇಗಿದೆ, ಯಾರೆಲ್ಲ ಬೈ ಮಾಡಿದ್ದಾರೆ, ಎಷ್ಟೆಷ್ಟು ಅಮೌಂಟ್ಗೆ ಅವ್ರನ್ನ ಬೈ ಮಾಡಿದ್ದಾರೆ, ಟೀಮ್ ಹೇಗೆ ಕಾಣ್ತಿದೆ ಇವಾಗ, ಅದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೀಮ್ನ ಈಗ ನಾವು ನೋಡ್ತಾ ಇದ್ದೀವಿ. ನನ್ನ ಲೆಫ್ಟಲ್ಲಿ ಟೀಮ್ನ ನೀವು ನೋಡ್ತಾ ಇದ್ದೀರಾ. ಟೀಮ್ ನೋಡ್ತಿದೆ ಅನಿಸುತ್ತೆ. ಆಲ್ರೌಂಡರ್ಸು ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿರೋದು ನೆಹರಾ ಅವರು. ಸೊ ಅವರು ಬೌಲಿಂಗ್ನ ತುಂಬ ಚೆನ್ನಾಗೇ ಮತ್ತು ಆಲ್ರೌಂಡರ್ಸ್ನ ತುಂಬ ತುಂಬಿಸಿದ್ದಾರೆ ಈ ಟೀಮ್ಗೆ ಅಂತ ಅನ್ನಿಸ್ತಿದೆ. ಇವರು ಮಾಡಿದಂಥ ಟಾಪ್ 4 ಬೈ ಯಾವುದಪ್ಪ ಅಂದರೆ ಒಂದು ಜಾಸ್ ಬಟ್ಲರ್ಗೆ ಇವರು 15 ಕೋಟಿ 75 ಲಕ್ಷನ ಖರ್ಚು ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಬಿಡ್ ಮಾಡಿದ್ದು ಮೊಹಮ್ಮದ್ ಸಿರಾಜ್ ಮೇಲೆ, XRCB ಪ್ಲೇಯರು. ಅವ್ರಿಗೆ 12 ಕೋಟಿ 25 ಲಕ್ಷನ ಇವರು ಖರ್ಚು ಮಾಡಿದ್ರು. ಅದಾದಮೇಲೆ ಥರ್ಡ್ ರಬಾಡ ಮೇಲೆ 10 ಕೋಟಿ 75 ಲಕ್ಷ ಕೊಟ್ಟು ಅವ್ರನ್ನ ತಗೊಂಡು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಟೈಟ್ ಮಾಡಿದ್ರು. ಮತ್ತು ಇನ್ನೊಂದು ಅವರ ಬ್ಯಾಕಪ್ ಆಗಿ ಒಂದು ಪ್ರಸಿದ್ಧ ಕೃಷ್ಣ, ಒಬ್ಬ ಕನ್ನಡದ ಹುಡುಗ ಪ್ರಸಿದ್ಧ ಕೃಷ್ಣ ಅವ್ರಿಗೆ 9 ಕೋಟಿ 5 ಲಕ್ಷನ ಕೊಟ್ಟು ಅವ್ರನ್ನ ಬೈ ಮಾಡಿದ್ರು. ಇದು ಅವರ ಟಾಪ್ 4 ಬೈ ಗುಜರಾತ್ ಅವ್ರದ್ದು. ಟಾಪ್ 4 ಬೈ ಏನು ಮಾಡಿದ್ದಾರೆ, ಅವ್ರು ಎಲ್ಲರೂ ಪ್ಲೇಯಿಂಗ್ ಇನೋರಲ್ಲಿ ಇಳಿಯುವಂಥ ಪ್ಲೇಯರ್ನ ಅವರು ಬೈ ಮಾಡಿದ್ದಾರೆ. ಇವಾಗ ಗುಜರಾತ್ ಟೈಟನ್ಸ್ ನಾವು ನೋಡ್ತಾ ಇದ್ದೀವಿ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ಅವರು ರಿಟರ್ನ್ ಮಾಡಿದಂಥ ಪ್ಲೇಯರ್ ಆಗಿರ್ಬೋದು, ಬೈ ಮಾಡಿದಂಥ ಪ್ಲೇಯರ್ ಆಗಿರ್ಬೋದು, ಯಾರು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದಾರೆ. ಯಾವ ಪ್ಲೇಸ್ ಖಾಲಿ ಇತ್ತು ಅದನ್ನು ಫಿಲ್ ಮಾಡುವಂಥ ಪ್ಲೇಯರ್ನ ತೊಗೊಂಡಿದ್ದಾರೆ. ಮತ್ತು ಅವ್ರಿಗೆ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೆಹಾರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಈ ಟೀಮ್ ಗೊತ್ತಾಗ್ತಿದೆ. ಯಾರು ಪ್ಲೇ ಆಫ್ಗೆ ಬರೋ ಟಾಪ್ 4 ಟೀಮಲ್ಲಿ ಈ ಟೀಮ್ ಒಂದು ಇರುತ್ತೆ, ಬರೆದಿಟ್ಕೊಬಿಡಿ, ಇದಂತೂ ಪಕ್ಕ. ಯಾಕಂದರೆ ಅಷ್ಟು ಚೆನ್ನಾಗಿ ಟೀಮ್ ಇದೆ. ಟೀಮು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ. ಈಗ GT ಅವರ ಪ್ಲೇಯಿಂಗ್ 11 ಏನಿರುತ್ತಪ್ಪ, ಒಂದು ಬೆಸ್ಟ್ ಪ್ಲೇಯಿಂಗ್ 11 ಏನು ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಪನಿಂಗ್ ಸ್ಪಾಟಲ್ಲಿ ನಮ್ಮ ಪ್ರಿನ್ಸ್ ಗಿಲ್ ಜೊತೆಗೆ ಜಾಸ್ ಇಸ್ ದ ಬಾಸ್. ಸೊ ಓಪನರು ರಾಜಸ್ಥಾನಿಂದ ಇಲ್ಲಿ ಬಂದರು, ಅದಕ್ಕೆ ಅವ್ರಿಗೆ 15 ಕೋಟಿ ಕೊಟ್ಟು GT ಅವರು ಎತ್ಕೊಂಡ್ರು. ಸೊ ಗಿಲ್ ಜೊತೆಗೆ ಜಾಸ್ ಬಟ್ಲರ್ ಓಪನ್ ಮಾಡ್ತಾರೆ. 1 ಡೌನಲ್ಲಿ ಸಾಯಿ ಸುದರ್ಶನ್ ಬರ್ತಾರೆ. ತಮಿಳ್ನಾಡು ಪ್ಲೇಯರು ಓವರ್ ದಿ ಇಯರ್ ಹೆಂಗೆ ಆಡ್ಕೊಡ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತು. ಸೊ 1 ಡೌನಲ್ಲಿ ಸಾಯಿ ಸುದರ್ಶನ್ ಬಂದರೆ, 2 ಡೌನಲ್ಲಿ ಗೇನ್ ಫಿಲಿಪ್ಸ್ ಬರ್ತಾರೆ, 3D ಪ್ಲೇಯರು, ನ್ಯೂಜಿಲೆಂಡ್ಗೆ ಆಡುವಂಥ ಬ್ಯಾಟ್ಸ್ಮನ್ನು. ಮಿಡಲ್ ಆರ್ಡರಲ್ಲಿ ಗೇನ್ ಫಿಲಿಪ್ಸ್ ಅವ್ರು ಬಂದರೆ, ಅದಾದಮೇಲೆ ಬರ್ತಾರೆ ಶಾರುಖ್ ಖಾನ್, ರಿಟೇನ್ ಮಾಡಿದಂಥ ಪ್ಲೇಯರು ಶಾರುಖ್ ಖಾನು ಎಂಥ ಬಿಗ್ ಹಿಟ್ ಹೊಡಿತಾರೆ ಅಂತ ನಮಗೆಲ್ಲರಿಗೂ ಗೊತ್ತು, ಪವರ್ ಹಿಟ್ಟರು. ಸೊ ಅವರು ನಂಬರ್ 5 ಬರ್ತಾರೆ ಶಾರುಖ್ ಖಾನ್. ನಂಬರ್ 6 ರಾಹುಲ್ ತ್ರಿವಾಟಿಯಾ, ಅವ್ರನ್ನ ರಿಟೈರ್ ಮಾಡಿಲ್ಲ, ಬೈ ಮಾಡಿದ್ರು, ಅವ್ರನ್ನ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಅವರು 6 ಹೊಡಿತಾರೆ, ಗುದ್ದು ಅಂತ ಪ್ಲೇಯರು. ಸೊ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ನೆಹರಾ ಅವರು ಅವ್ರನ್ನ ಮತ್ತೆ ಬೈ ಮಾಡಿದ್ರು ಆ್ಯಕ್ಷನಲ್ಲಿ. ರಾಹುಲ್ ತ್ರಿವಾಟಿಯಾ ನಂಬರ್ 6 ಬಂದರೆ, ನಂಬರ್ 7 ಬರ್ತಾರೆ ರಶೀದ್ ಖಾನ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡುವಂಥ ಬೌಲರು, ವರ್ಲ್ಡ್ ಕ್ಲಾಸ್ ಬೌಲರು ಸ್ಪಿನ್ನಿಂಗಲ್ಲಿ. ಅವರು ನಂಬರ್ 7 ಬಂದರೆ, ನಂಬರ್ 8 ಬರ್ತಾರೆ ವಾಷಿಂಗ್ಟನ್ ಸುಂದರ್ ಬಗ್ಗೆ ಹೇಳ್ತೀನಿ. ಬರೀ 3 ಕೋಟಿ ಸಮಥಿಂಗಲ್ಲಿ ಅವರು ಬೈ ಮಾಡಿದ್ರು. ತುಂಬ ಸ್ಟೀಲ್ ಅವರು ವಾಷಿಂಗ್ಟನ್ ಸುಂದರು. ರಶೀದ್ ಖಾನ್ ಜೊತೆಗೆ ಒಬ್ಬ ಹೆಲ್ಪರ್ ಸ್ಪಿನ್ನರ್ ಬೇಕಿತ್ತು. ಸೊ ಅವರು ವಾಷಿಂಗ್ಟನ್ ಸುಂದರ್ನ ಆ ಪ್ಲೇಸಲ್ಲಿ ತಗೊಬಂದಿದ್ದಾರೆ. ಸೊ ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಆದಮೇಲೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಕಗಿಸೋ ರಬಾಡ ಎಂಥ ಕ್ಲಾಸ್ ಪ್ಲೇಯರು, ಒಬ್ಬ ಸ್ಪೀಡಲ್ಲಿ 150+ ಆಪ್ರೇಟ್ ಮಾಡುವಂಥ ಬೌಲರು. ಸೊ ಅವರು ಮತ್ತು ಲೈನ್ ಆ್ಯಂಡ್ ಲೆಂತಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತಾರೆ. ಅವರು ಪವರ್ ಪ್ಲೇಯಲ್ಲಿ ಬೇಕಾದ್ರೆ ನಿಮಗೆ ಬೌಲಿಂಗ್ ಮಾಡಿಕೊಡ್ತಾರೆ, ಬೇಕಾದ್ರೆ ಡೆತ್ತಲ್ಲೂ ಕೂಡ ಬೌಲಿಂಗ್ ಮಾಡುವಂಥ ಬೌಲರು. ಸೌತ್ ಆಫ್ರಿಕಾದವರು ತುಂಬ ಒಳ್ಳೆ ಬೈ. ಸೊ ಅವ್ರನ್ನ ನಂಬರ್ 9 ಬಂದರೆ, ನೆಕ್ಸ್ಟ್ ಬರೋದು ಮೊಹಮ್ಮದ್ ಸಿರಾಜ್ ಅವರು RCBಗೆ ಅಷ್ಟು ಕೋಟಿಗೆ ಬಿಡ್ ಮಾಡಿಲ್ಲ. ಸೊ ಇವ್ರು ಬಿಡ್ ಮಾಡಿ ಎತ್ಕೊಂಡ್ರು. ಸೊ ಇವ್ರು ನಂಬರ್ 11 ಮೊಹಮ್ಮದ್ ಸಿರಾಜ್ ಬಂದರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಪ್ರಸಿದ್ಧ ಕೃಷ್ಣನ ಕೊಡ್ತಾಯಿದ್ದೀನಿ. ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಓಪನಿಂಗ್ ಸ್ಪಾಟ್ ಆಗಿರ್ಬೋದು, ಮಿಡಲ್ ಆರ್ಡರ್ ಆಗಿರ್ಬೋದು, ಫಿನಿಷರ್ ಆಗಿರ್ಬೋದು, ಎಲ್ಲ ಬಾಕ್ಸ್ ಇವರು ಟಿಕ್ ಮಾಡಿದ್ದಾರೆ. ಬ್ಯಾಕಪ್ ಕೂಡ ಚೆನ್ನಾಗಿದೆ. ಈ ಟೀಮ್ ಪಕ್ಕ ಔಟ್ ಆಫ್ 10 ನಾನು 8.5 ಕೊಡ್ತಾಯಿದ್ದೀನಿ ರೇಟಿಂಗು. ಈ ಟೀಮು ಪಕ್ಕ ಕ್ವಾಲಿಫೈ ಆಗೇ ಆಗ್ತಾರೆ. ನಂಬರ್ 4 ಇದು ಟೀಮ್ ಕ್ವಾಲಿಫೈ ಆಗೇ ಆಗ್ತಾರೆ. ಇದು ನನ್ನ ಮೊದಲನೇ ಕ್ವಾಲಿಫೈಯಿಂಗ್ ಟೀಮ್ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಟೀಮು. ಲೀಗಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಟಾಪ್ 4 ಬರ್ತಾರೆ ಈ ಟೀಮು. GT ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಒಂಥರ ಇವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ಸ್ವಲ್ಪ ಚೆನ್ನೈ ಟೀಮ್ ಥರನೇ ಸ್ವಲ್ಪ ಇವರು ಆಲ್ರೌಂಡರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಇದು ನನ್ನ ಪ್ಲೇಯಿಂಗ್ 11 ಆಗಿತ್ತು.
ನಿಮ್ಮ ಪ್ಲೇಯಿಂಗ್ 11 ಏನು ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಟೀಮ್ ರಿವ್ಯೂ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾರ್ಯಾರು ವಿಡಿಯೋ ಎಲ್ಲ ನೋಡಿದ್ರಿ, ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.